3 ಗಂಡಿಂದೆ ಒಂದು ಹೆಣ್ಣು ಹುಟ್ಟುಬಿಟ್ಟೆ ಅಂತ ಹೇಳಿ, ನಮ್ದು ಹಳ್ಳಿ, ನಮ್ಮ ತಂದೆ ಕೃಷ್ಣಪ್ಪ, ನಮ್ಮ ತಾಯಿ ಅಮ್ಮಯ್ಯಮ್ಮ, ನಮ್ಮೂರು ಮಾರೇನಹಳ್ಳಿ. ನಾವು ಬೆಂಗಳೂರು ಸ್ಥಳೀಯವಾಗಿ, ನಾವು ಮೂಲ ನಿವಾಸಿಗಳು ಬೆಂಗಳೂರಿನವರು. ನಮ್ಮ ಅಜ್ಜಿ ಮನೆ ಬಂದು ಯಲಹಂಕದಲ್ಲಿ ನಾಗನಹಳ್ಳಿ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಬೇಕಾದಷ್ಟು ಸಂಬಂಧ, ನಮ್ಮ ಮಾಮನ್ಗೆ, ನಮ್ಮ ಮಾಮನ ಹೆಂಡತಿನೂ ನಾವು ಚಿಕ್ಕಬಳ್ಳಾಪುರದಿಂದಾನೇ ಮಾಡ್ಕೊಂಡು ಹೋಗಿರೋದು. ಸೊ ನಮಗೆ ಇದೆಲ್ಲ ತುಂಬ ಅವಿನಾಭಾವ ಸಂಬಂಧ. ನೀವೆಲ್ಲ ನನಗೆ ಹೋಲ್ತೀರಾ, ಅದಕ್ಕಾಗಿ ನಾನು ಈ ಮಾತು ಹೇಳ್ತೀನಿ. 3 ಗಂಡಿಂದ ಒಂದು ಹೆಣ್ಣು ಹುಟ್ಟುಬಿಟ್ಟೆ ಅಂದ್ಬಿಟ್ಟು ಬುಡುಬುಡಿಕೆ ಆಡ್ಸೋನ್ ಬರ್ತಿ. ಅವಾಗ ಊರುಗಳಿಗೆಲ್ಲ ಬುಡುಬುಡಿಕೆ ಆಡ್ಸೋರು ಬರೋರು. ನಮ್ಮ ತಾಯಿಗೆ ಬಂದು ಹೇಳ್ತಾನಂತೆ, 3 ಗಂಡಿಂದ ಒಂದು ಹೆಣ್ಣು ಹುಟ್ಟುಬಿಟ್ಟೈತೆ, ಹುಟ್ಟಬಾರ್ದು, ಅದು ಅಪಶಕುನ. ಈ ಮಗು ಹುಟ್ಟಿರೋದ್ರಿಂದ ತಂದೆಗೆ ಏನಾದರೂ ಆಗುತ್ತೆ ಅಥವಾ ಏನಾದರೂ ಮನೆಯಲ್ಲಿ ಯಾರ್ದಾದ್ರೂ ಸಾವಾಗತ್ತೆ ಅಂತ. ನಮ್ಮ ತಾಯಿ, ಅಯ್ಯೋ ಇದು ಸತ್ರು ಸಾಯ್ತು, ಇದು ನನ್ನ ಗಂಡ ಚೆನ್ನಾಗಿರ್ಬೇಕು ಅಂತ ಅಳ್ತಾ ಇರ್ತಾರಂತೆ. ಸಾಯಂಕಾಲ ನಮ್ಮ ಅಪ್ಪ ಬಂದಾಗ ಏನಕ್ಕೆ ಅಂದ್ರೆ ನಮ್ಮ ತಾಯಿ ಹೇಳ್ತಾರಂತೆ, ಹಿಂಗೆ 3 ಗಂಡಿಂದ ಒಂದು ಹೆಣ್ಣು ಹುಟ್ಬಿಟ್ಟಿದ್ದಾಳೆ ಇವಳು. ನಮ್ಮ ತಂದೆ ನೆಕ್ಸ್ಟ್ ಡೇ ಆ ಬುಡುಬುಡಿಕೆ ಅವ್ನು ಬರೋನ್ ಕಾಯ್ತಾ ಇದ್ರಂತೆ. ಅವನು ಇನ್ನೊಂದ್ಸಲ ನಮ್ಮ ಊರೊಳಗೆ ಹೆಜ್ಜೆ ಹಾಕಬಾರ್ದು, ಆ ಥರ ಅವನಿಗೆ ಹೇಳ್ಬಿಟ್ಟು ಕಳಿಸಿದ್ರಂತೆ. ಅರ್ಚಕರ ಹತ್ರ ಹೋಗಿ ಹೆಸರು ಕೇಳಿದ್ರಂತೆ. ಹಿಂಗೆ ನಮ್ಮ ಮನೇಲೆಲ್ಲ ಅವಾಗೆಲ್ಲ ಅರ್ಚಕರ ಹತ್ರನೇ ಹೋಗ್ತಾ ಇದ್ದಿದ್ದಲ್ವ ಹೆಸರು ಇಡೋಕ್ಕೆ. ಈ ಥರ ಅಂದಾಗ ಯಾವಾಗ ಹುಟ್ಟಿದಾಳೆ ಅಂತಂದಾಗ, ಈ ನವರಾತ್ರಿ ಶುಕ್ರವಾರ ನವರಾತ್ರಿ ದಿವಸಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ನಾನು ಹುಟ್ಟಿದಾಳೆ ಅಂದಾಗ ಸಾಯಂಕಾಲ 5:30 ಸಮಯ ಅಂದಾಗ, ಸಾಯಂಕಾಲ ಲಕ್ಷ್ಮಿ ಬರೋ ಸಮಯ, ವೃಶ್ಚಿಕ ರಾಶಿ, ನಾಗಲಕ್ಷ್ಮಿ ಅಂತ ಹೆಸರಿಡಿ ಅಂತ ಹೇಳಿದ್ರಂತೆ. ಹಂಗಾಗಿ ನನ್ನ ಹೆಸರು ನಾಗಲಕ್ಷ್ಮಿ. ಕಾಲೇಜಲ್ಲೆಲ್ಲ ನಾನು ಹೋಗ್ತಾ ಇದ್ರೆ ಪಕ್ಕದಲ್ಲಿ ಹುಡುಗರು ಕೂತ್ಕೊಂಡು ಬುಸ್ ಬುಸ್ ಅಂತ ಸೌಂಡ್ ಮಾಡೋರು. ನಾನು ಬಂದು ಕೂತ್ಕೊಂಡು ಅಳ್ತಾ ಇರ್ತಿದ್ದೆ. ನಮ್ಮ ಅಪ್ಪನ ಜಗಳ. ನನ್ಗೆ ಯಾಕೆ ಈ ಥರ ಹೆಸರಿಟ್ಟಿದ್ಯಾ ನೀನು, ನಾಗಲಕ್ಷ್ಮಿ ಬೇರೆ ಹೆಸರಿಡಕ್ಕಾಗಲ್ವಾ ನೀನು ಅಂತ. ಇವತ್ತು ನಮ್ಮ ಅಪ್ಪ ಇಲ್ಲ ಕಣ್ರ, 21 ವರ್ಷ ಆಯಿತು ನಮ್ಮ ತಂದೆ ಸತ್ತು. ಬಟ್ ಆ ಹೆಸರಿಗೆ ಎಷ್ಟು